ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಸ್ಮಾರ್ಟ್ ಟೆಕ್ ಇನ್ ಕನ್ನಡ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಅಪ್ಲಿಕೇಶನ್ ಅಲ್ಲ, ಜಸ್ಟ್ ನೀವು ಯೂಸ್ ಮಾಡುವಂಥ ಆ್ಯಪ್ಸ್ ಇದು. ನೀವು ಎಲ್ಲರೂ ಅಮೆಝಾನನ್ನು ಯೂಸ್ ಮಾಡ್ತಾಯಿದ್ದೀರಿ ಅನ್ಕೋತೀನಿ. ನೀವು ಯೂಸ್ ಮಾಡ್ತಾಯಿದ್ದೀರಿ, ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಶೇರ್ ಮಾಡಬೇಕು. ಯಾವ ರೀತಿ ಅಂದರೆ, ನಿಮ್ಮ ಫ್ರೆಂಡ್ಸ್ ಇದನ್ನು ಜಸ್ಟ್ ಅವರು ಒಂದು UPI ಪೇಮೆಂಟ್ ಮಾಡಿದರೆ ಸಾಕು, ನಿಮಗೆ ಹಣ ಬರುತ್ತೆ ಫ್ರೆಂಡ್ಸ್. ಅದು ಯಾವ ರೀತಿ ಅವರು UPI ಪೇಮೆಂಟ್ ಮಾಡಬೇಕು ಮತ್ತು ಅವರು ನಿಮ್ಮ ಲಿಂಕ್ ಮುಖಾಂತರ ಪೇಮೆಂಟ್ ಮಾಡಿದರೆ ಯಾವ ರೀತಿ ಅವರು ಹಣವನ್ನು ಪಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಒಂದು ರೆಫರ್ಗೆ 75 ಪಡಿತೀರ ಮತ್ತು ಅವರು ಕೂಡ 25 ರೂಪಾಯಿಯನ್ನು ಪಡಿತಾರೆ ಫ್ರೆಂಡ್ಸ್. ಅದನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಬರುತ್ತೆ. ನೀವು ಇದನ್ನು ಯೂಸ್ ಮಾಡಿಲ್ಲ ಅಂದರೆ ಈ ರೀತಿ ಬರುತ್ತೆ. ಇಲ್ಲಾಂದರೆ ನಿಮಗೆ ಡೈರೆಕ್ಟಾಗಿ ಅದು ಲಾಗಿನ್ ಹೇಳುತ್ತೆ. ನೀವು ಇದನ್ನು ಯೂಸ್ ಮಾಡಿಲ್ಲ ಅಂದರೆ ನೀವು ಯೂಸರ್ ಹತ್ರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಕ್ರಿಯೇಟ್ ಅಕೌಂಟ್ ಇದೆಯಲ್ಲ, ಈ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ನೇಮು ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ಇಮೇಲ್ ಆಪ್ಷನಲ್ ಇದೆ, ಹಾಕ್ಬೋದು ಬಿಡ್ಬೋದು. ಕೆಳಗೆ ನಿಮ್ಮ ಪಾಸ್ವರ್ಡನ್ನು ಸೆಟ್ ಮಾಡಿ ಈ ಟ್ರಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡನ್ನು ನೋಡ್ಕೋಬೋದು. ಶೋ ಪಾಸ್ವರ್ಡ್ ಇದೆ. ಕೆಳಗೆ ವೆರಿಫೈ ಮೊಬೈಲ್ ನಂಬರ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿದ ನಂತರ ನಿಮ್ಮ ಅಕೌಂಟ್ ಅನ್ನೋದು ಇಲ್ಲಿ ಅಮೆಝಾನ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್. ಆಲ್ರೆಡಿ ಲಾಗಿನ್ ಮಾಡಿ ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ಈಗ ನೋಡ್ಬೋದು ಇಲ್ಲಿ ನಿಮಗೆ ಹಲವಾರು ರೀತಿಯ ಆಪ್ಷನ್ಸ್ಗಳು ಬಂದಿರುತ್ತೆ ಫ್ರೆಂಡ್ಸ್. ಇಲ್ಲಿ ಅಮೆಝಾನ್ ಪೇ, ಸೆಂಡ್ ಮನಿ ಮತ್ತು ಸ್ಕ್ಯಾನ್ UPI, ಸ್ಕ್ಯಾನ್ ಮತ್ತು ಪೇ ಬಿಲ್ಸ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಅಮೆಝಾನ್ ಪೇ ಇದೆ ನೋಡಿ, ಆ ಪೇ ಮೇಲೆ ಕ್ಲಿಕ್ ಮಾಡಬೇಕು. ಈ ಅಮೆಝಾನ್ ಪೇ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಹಲವಾರು ರೀತಿಯ ಆಪ್ಷನ್ಸ್ಗಳು ಬರ್ತವೆ ರಿಚಾರ್ಜ್ ಮಾಡಲು, ಮತ್ತು ನೀವು ಯಾವುದೇ ರೀತಿ ಗ್ಯಾಸು, ಸಿಲಿಂಡ್ರು, ಕಾರ್ ಇನ್ಶೂರೆನ್ಸು, ಫ್ಲೈಟ್ ಟಿಕೆಟ್ ಎಲ್ಲ ಮಾಡ್ಬೋದು. ಇಲ್ಲಿ ನೀವು ನೋಡ್ಬೋದು ಪೇ ನವತ್ತು ಮೊದಲನೇ ಆಪ್ಷನ್ ಇದೆಯಲ್ಲ, ಈ ಸೈಡಲ್ಲಿ ಇಲ್ಲಿ ಸ್ಕ್ಯಾನ್ ಪೇ, ಸೆಂಡ್ ಮನಿ, ಗೆಟ್ ಪೇಮೆಂಟ್, ಇನ್ವೈಟ್ ಆ್ಯಂಡ್ ಅರ್ನ್ ಇದೆಯಲ್ಲ, ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಇನ್ವೈಟ್ ಆ್ಯಂಡ್ ಅರ್ನ್ ಇದೆ ನೋಡಿ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಈ ರೀತಿ ಒಂದು 6 ರೆಫರಲ್ ಕೋಡ್ ಕೇಳುತ್ತೆ. ಅಂದರೆ ನಿಮಗೆ ರೆಫರಲ್ ಕೋಡ್ ಇದೆಯಾ ಅಂತ, ಈ ರೆಫರಲ್ ಕೋಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಬರುತ್ತೆ. ಈ ರೆಫರಲ್ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೆಫರಲ್ ಕೋಡನ್ನು ಕೊಟ್ಟು ನೀವು ಲಿಂಕ್ ಬ್ಯಾಂಕ್ ಅಕೌಂಟ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊಬೈಲ್ ನಂಬರು ಯಾವುದಿದೆ ಅಂತ ಕೇಳುತ್ತೆ. ಯಾವ ಮೊಬೈಲ್ ನಂಬರ್ ಇದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 2 ಸಿಮ್ ಇದ್ದರೆ ಮಾತ್ರ ತೋರಿಸುತ್ತೆ, ಇಲ್ಲಾಂದರೆ 1 ಸಿಮ್ ಇದ್ದರೆ ಇದನ್ನು ತೋರಿಸಲ್ಲ. ನೀವು ನೆಕ್ಸ್ಟು ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನಿಮ್ಮ 3ನೇ ಸ್ಟೆಪ್ಪು ವೆರಿಫೈ ಯುವರ್ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ಟು ಸೆಟ್ ದ ಸೆಕ್ಯೂರ್ UPI ಪೇಮೆಂಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಡೆಬಿಟ್ ಕಾರ್ಡ್ದ ಲಾಸ್ಟ್ 6 ಡಿಜಿಟನ್ನು ಇಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಮತ್ತು ವ್ಯಾಲಿಡಿಟಿ, ಅದರ ವ್ಯಾಲಿಡಿಟಿ ಎಲ್ಲಿವರೆಗೆ ಇದೆ ಅನ್ನೋದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗತ್ತೆ. ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಬೇಕು. ಈ UPI ಪಿನ್ನನ್ನು ಕ್ರಿಯೇಟ್ ಮಾಡಲು ಕೇಳುತ್ತೆ. ನಿಮಗೆ 4 ಅಕ್ಷರದ್ದು ಇರ್ಬೋದು ಅಥವಾ 6 ಅಕ್ಷರದ UPI ಪಿನ್ ಇಲ್ಲಿ ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಜಸ್ಟ್ 30 ರೂಪಾಯಿ ಅಥವಾ 50 ರೂಪಾಯಿಯನ್ನು ಯಾರಿಗಾದರೂ ಸೆಂಡ್ ಮಾಡಿದರೆ ನಿಮಗೆ 25 ರೂಪಾಯಿ ಕ್ಯಾಶ್ ಬ್ಯಾಕ್ ಬರುತ್ತೆ ಫ್ರೆಂಡ್ಸ್. ಮತ್ತು ನೀವು ಬೇರೆದವರಿಗೆ ರೆಫರಲ್ ಮಾಡಿದರೆ ನಿಮಗೆ 75 ಬರುತ್ತೆ, ಅವರಿಗೆ 25 ರೂಪಾಯಿ ಬರುತ್ತೆ. ಆದರೆ ಅವರು ಹಣವನ್ನು ಸೆಂಡ್ ಮಾಡಲೇಬೇಕು ಫ್ರೆಂಡ್ಸ್. ಫಸ್ಟ್ ಟೈಮ್ UPI ಟ್ರಾನ್ಸಾಕ್ಷನ್ ಅವರು ಮಾಡಿದರೆ ಮಾತ್ರ ನಿಮಗೆ 75 ರೂಪಾಯಿ ಬರುವಂಥದ್ದು. ಈ ರೀತಿಯಾಗಿ ನೀವು ಹಣವನ್ನು ಅಮೆಝಾನ್ನಲ್ಲಿ ಗಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ಇದೇ ರೀತಿ ಹೊಸ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್. ಥ್ಯಾಂಕ್ ಯು.